ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ವಾಲ್ನೂರು ತ್ಯಾಗತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ 2025-26ನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಬಕ್ಕರವಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸೋಮರ್ಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2ನೇ ಭಾರತೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಿದರು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರಭಾಕರ್ ಡಿಆರ್, ಸಂಗೊಳ್ಳಿ ರಾಯಣ್ಣ ಕುರುಬ ಹಿತರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದುರ್ಗಾ ಸೀಟ್ ಕವರ್ಸ್ನ ಮಾಲೀಕರು, ನಕ್ಷತ್ರ ರೆಸಿಡೆನ್ಸಿ ಮುಂಭಾಗ, ಬಿಎಂ ರಸ್ತೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಲೆಕ್ಕಾಧಿಕಾರಿ, ತೊರೆನೂರು ವೃತ್ತ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೊಡ್ಡಯ್ಯ ಹೆಚ್ಜೆ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ ಮರಗುಕೋಟಿ, ಕೊಡಗು ಜಿಲ್ಲಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಮತ್ತು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಬೆಂಗಳೂರು ರಿಜಿಸ್ಟರ್, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಎಚ್ಎಸ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಲೆಕ್ಕಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಾಮೋದರ್ ಎಚ್ಜೆ, ಕೊಡಗು ಜಿಲ್ಲಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಲೆಕ್ಕಾಧಿಕಾರಿ, ಕೂಡಿಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ ಡಿಎಸ್, ಗ್ರಾಮ ಲೆಕ್ಕಾಧಿಕಾರಿ, ನಿಲ್ಲುದಿಕೇರಿ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಕೆ ಮೋಹನ್, ಪುರಸಭಾ ಮಾಜಿ ಸದಸ್ಯರು, ಶ್ರೀ ವೀರಾಂಜನೇಯ ಸ್ವಾಮಿ ಹನುಮ ಜಯಂತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ದೇವಾಂಗ ಸಂಘದ ಮಾಜಿ ಉಪಾಧ್ಯಕ್ಷರು, ಶ್ರೀ ಲಕ್ಷ್ಮಿ ಮೆಡಿಕಲ್ನ ಮಾಲೀಕರು, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಳ್ಳೂರ್ ಉಮೇಶ್, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಯಂಗ್ ಸಚಿವ ಪ್ರಶಸ್ತಿ ವಿಜೇತರು, ಭಾರತೀಯ ಅಯ್ಯಪ್ಪ ಸ್ವಾಮಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು, ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಸ್ ವಸಂತ್ ಶೇಖರ್, ಉದ್ಯಮಿ ಹಾಗೂ ಶ್ರೀ ವಿಜಯಲಕ್ಷ್ಮಿ ಸ್ಟೋನ್ ಕ್ರಷರ್ನ ಮಾಲೀಕರು, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಆರ್ ಕುಮಾರ್, ದಿವ್ಯದೀಪ್ ಟೆಕ್ಸ್ಟೈಲ್ನ ಮಾಲೀಕರು, ಹಳೆ ಮಾರುಕಟ್ಟೆ ಆವರಣ, ಬೇಲೂರು ಹಾಗೂ ಬಿಕೆ ಹರ್ಷ, ಶ್ರೀ ದೇವಾಂಗ ಸಂಘದ ಕಾರ್ಯದರ್ಶಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಕುಶಾಲನಗರ ಸಮೀಪದ ವಾಲ್ನೂರು ತ್ಯಾಗತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2025-26ನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ನಮ್ಮ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಕ್ರೀಡೆಗಳು ತುಂಬಾ ಸಹಕಾರಿಯಾಗಿದ್ದು, ವಿದ್ಯಾರ್ಥಿಗಳಿಗೆ ಪಾಠದೊಂದಿಗೆ ಕ್ರೀಡೆಗಳು ಮುಖ್ಯವೆಂದು ವಾಲ್ನೂರು ತ್ಯಾಗತೂರು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಸಂತಕುಮಾರ್ ಬಿಎನ್ ತಿಳಿಸಿದರು. ಕುಶಾಲನಗರ ಸಮೀಪದ ವಾಲ್ನೂರು ತ್ಯಾಗತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕುಶಾಲನಗರ ವಲಯಗಳ ಪ್ರಾಥಮಿಕ ಶಾಲಾ ವಿಭಾಗದ 2025-26ನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಪ್ರತಿಭೆ ಹೊರಹೊಮ್ಮಲು ವಲಯ ಮಟ್ಟದ ಕ್ರೀಡಾಕೂಟ ಒಂದು ಪ್ರಯತ್ನವಾಗಿದೆ.
ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದೊಂದು ಪ್ರತಿಭೆ ಅಡಗಿರುತ್ತದೆ. ಇದನ್ನ ಹೆಕ್ಕಿ ತೆಗೆಯುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಸಿಕ್ಕ ಅವಕಾಶದಲ್ಲಿ ಪ್ರತಿಭೆಯನ್ನ ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು ತಯಾರಿರಬೇಕೆಂದು ಸೂಚಿಸಿದರು. ವಾಲ್ನೂರು ತ್ಯಾಗತೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮನು ಮಹೇಶ್ ಮಾತನಾಡಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಅಬ್ಸದ್, ಅಭಿವೃದ್ಧಿ ಅಧಿಕಾರಿ ಮೇದಪ್ಪ, ಸಹ ಶಿಕ್ಷಕರಾದ ಮುಬೀನಾ, ಚೇತನ್ ಕುಮಾರ್, ಪ್ರಿಯಾ, ಜೈಸಿ ಜೋಸೆಫ್, ಸರೋಜಾ, ಪುಷ್ಪಾವತಿ, ಗಂಗಮ್ಮ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಸಂತೋಷ್, ಜಾನ್ಸನ್, ಸುರೇಶ್, ಪ್ರವೀಣ್ ಪಾಟೀಲ್, ಭಾರತಿ, ಡೀನಾ, ಕುಸುಮ, ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಲ್ನೂರು ತ್ಯಾಗತೂರು ಈ ಶಾಲೆಯ ಮುಖ್ಯ ಶಿಕ್ಷಕ. ಈ ದಿನ ನಮ್ಮ ಈ ಒಂದು ಶಾಲೆಯ ಮೈದಾನದಲ್ಲಿ ವಲಯ ಮಟ್ಟದ ಕುಶಾಲನಗರ ವಲಯ ಮಟ್ಟದ ಕ್ರೀಡಾಕೂಟಗಳನ್ನ ಏರ್ಪಡಿಸಲಾಗಿತ್ತು. ಈ ಒಂದು ಕ್ರೀಡಾಕೂಟದಲ್ಲಿ ಕುಶಾಲನಗರ ಮತ್ತು ನಂಜರಾಯಪಟ್ಟಣ ಎರಡೂ ಕ್ಲಸ್ಟರ್ಗಳನ್ನ ಪ್ರಾಥಮಿಕ ಶಾಲೆಯ ಅಂದರೆ 14 ವರ್ಷ ವಯೋಮಿತಿಯ ಒಳಗಿನ ಇರತಕ್ಕಂತಹ ಮಕ್ಕಳ ಒಂದು ಕ್ರೀಡಾಕೂಟಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ನಮಗೆ ಸರ್ಕಾರಿ ಅನುದಾನ ರಹಿತ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳ ಎರಡೂ ವಿಭಾಗದಿಂದ ನಮಗೆ ಹಲವಾರು ತಂಡಗಳು ಭಾಗಿಯಾದವು. ಹಾಗೆ ಇಲ್ಲಿ ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ ಈ 3 ಕ್ರೀಡೆಗಳನ್ನು ಮಕ್ಕಳು ಬಹಳ ಅತ್ಯುತ್ಸುಕವಾಗಿ ಭಾಗವಹಿಸಿ ಅನೇಕ ಶಾಲಾ ವಿದ್ಯಾರ್ಥಿಗಳು ಬಹುಮಾನಗಳನ್ನ ಹಾಗೂ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ. ಸೊ ಈ ಬಹುಮಾನಗಳನ್ನ ಪಡ್ಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಶಾಲೆಯ ಪರವಾಗಿ, ಈ ಸಂಘಟನೆ ಮತ್ತು ಆಯೋಜಕರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಕುಶಾಲನಗರ ವಲಯದ ಪ್ರಾಥಮಿಕ ಶಾಲೆಯ ಶ್ರೀಯುತ ಸೋಮಶೇಖರ್ PMC ಶಾಲೆಯ ಇವರು ಕಾರ್ಯದರ್ಶಿಗಳಾಗಿ, ನಾವು ಅಧ್ಯಕ್ಷರಾಗಿ ಹಾಗೂ ವಿವಿಧ ಶಾಲೆಗಳ ತಂಡದವರಿಗೆ ಭಾಗವಹಿಸಲಿಕ್ಕೆ ಅನುಕೂಲವಾಗುವಾಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವು. ಎಲ್ಲರಿಗೂ ಕೂಡ ಸಹಕರಿಸಿದಂಥ ನಮ್ಮ STMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ತಂಡದವರು, ಹಾಗೆ ನಮ್ಮ ಶಾಲೆಯ ಸಹ ಶಿಕ್ಷಕ ವರ್ಗದವರು, ಹಾಗೆ ಸಾರ್ವಜನಿಕರು, ಕ್ರೀಡಾಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ಸುಕರಾಗಿ ಭಾಗವಹಿಸಿ ಕ್ರೀಡೆಗಳನ್ನ ವೀಕ್ಷಣೆ ಮಾಡಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಬೆಳಗಿನ ಒಂದು ಸಮಯದಲ್ಲಿ ನಮ್ಮ ಕ್ರೀಡಾ ಧ್ವಜವನ್ನು ಇಲ್ಲಿಯ ವಾಲ್ನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಮಂಜುಳಾ ಮೇಡಮ್ನವರು ಹಾಗೂ ಉಪಾಧ್ಯಕ್ಷರಂಥ ಶ್ರೀಯುತ ಮನು ಮಹೇಶ್ ಸರ್ ಅವರು ಹಾಗೂ ಎಲ್ಲ ಸರ್ವ ಸದಸ್ಯರುಗಳು ಹಾಗೆ PDO ಸರ್ ಅವರು ಬಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಮಕ್ಕಳಿಗೆ ಪಠ್ಯ ಎಷ್ಟು ಮುಖ್ಯವೋ ಹಾಗೆ ಸಹಪಠ್ಯ ಚಟುವಟಿಕೆಗಳು ಕೂಡ ಮುಖ್ಯ ಆಗಿರುತ್ತೆ. ನಾವು ಊಟ ಮಾಡಬೇಕಾದ್ರೆ ಹೇಗೆ ಅನ್ನ ಸಾಂಬಾರು ಜೊತೆಗೆ ಉಪ್ಪಿನಕಾಯಿ ಹೇಗೆ ಮುಖ್ಯವೋ, ಪಲ್ಯ, ವಿವಿಧ ಭಕ್ಷ್ಯ ಭೋಜನಗಳು ಹೇಗೆ ಮುಖ್ಯವೋ, ಪಠ್ಯಕ್ಕೂ ಕೂಡ ನಮಗೆ ನಮಸ್ಕಾರ. ಈ ದಿವಸ ನಮ್ಮ ವಾಲ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಶಾಲನಗರ ವಲಯ ಮಟ್ಟದ ಈ ಒಂದು ಕ್ರೀಡಾಕೂಟ ಸ್ಪರ್ಧೆಯನ್ನು 14 ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಒಂದು ಕ್ರೀಡಾಕೂಟದ ಸ್ಪರ್ಧೆಯನ್ನು ಇದನ್ನು ಕ್ಲಸ್ಟರ್ ಕಡೆಯಿಂದ ನಡೆಸಿರ್ತಾರೆ. ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡಬೇಕಾದ್ರೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ತುಂಬ ಒಂದು 22 ಶಾಲೆಯ ಮಕ್ಕಳು ಎಲ್ಲ ಕೂಡ ಬಂದಿದ್ದಾರೆ. ಅವರವರ ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿ ಮಟ್ಟದಿಂದ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು, ಅನ್ನುವಂಥ ಶಾಲೆಗೆ ಓದ್ಕೊಂಡು ಅವರ ಒಂದು ಪ್ರತಿಭೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಇದೊಂದು ಒಳ್ಳೆಯ ಶಿಕ್ಷಣ ಇಲಾಖೆಯಿಂದ ಇದು ಒಳ್ಳೆಯ ಕಾರ್ಯಕ್ರಮ. ಮತ್ತು ಜೊತೆಗೆ ಈ ಥರ ಕಾರ್ಯಕ್ರಮದಿಂದ ಹಳ್ಳಿ ಮಕ್ಕಳ ಪ್ರತಿಭೆ ಒಂದು ಮೇಲ್ಮಟ್ಟಕ್ಕೆ ಬೆಳೀಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಈಗ ಇಲ್ಲಿಂದ ಏನಾಗಿದೆ, ಹೋಬಳಿ ಮಟ್ಟ ಆಗಿ ಇಲ್ಲಿಂದ ಗೆದ್ದವರು ಪ್ರಥಮ, ದ್ವಿತೀಯ ಸ್ಥಾನ ಪಡ್ಕೊಂಡವರು ತಾಲೂಕು ಮಟ್ಟದಲ್ಲಿ ಈ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಇದರಿಂದ ಭಾಳ ಗ್ರಾಮೀಣ ಮಟ್ಟಕ್ಕೆ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಕ್ಲಸ್ಟರ್ ವತಿಯಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಇನ್ನೊಂದು ಆಗಿದೆ. ಮತ್ತು ಜೊತೆಗೆ ಇಷ್ಟೊಂದು ಕಾರ್ಯಕ್ರಮ ಹಿಂಗೆ ನಡಿಬೇಕಾದ್ರೆ ಇದು ಸಣ್ಣ ಕಾರ್ಯಕ್ರಮ ಅಲ್ಲ, ದೊಡ್ಡ ಕಾರ್ಯಕ್ರಮ. ಇದರಲ್ಲಿ ನಮ್ಮ ವಾಲ್ನೂರು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಮತ್ತು ಅವರೆಲ್ಲರೂ ಕೂಡ ಸುಮಾರು ಒಂದು ವಾರಗಳ ಕಾಲದಿಂದ ಅವರು ಇದರ ಬಗ್ಗೆ ಅರೇಂಜ್ಮೆಂಟ್ಸಿಗೆ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತಿನ ಒಂದು ವಾತಾವರಣ ಕೂಡ ಫೇವರ್ ಮಾಡಿದೆ. ಇವತ್ತಿನ ಈ ಒಂದು ಕ್ರೀಡೆ ಇದಕ್ಕೆ ಮಳೆ ಕಡಿಮೆ ಇದೆ, ಫೇವರ್ ಆಗಿದೆ. ಮತ್ತು ಜೊತೆಗೆ ನಮ್ಮ ಪಂಚಾಯಿತಿ, ನಾನು ವಾಲ್ನೂರು ತ್ಯಾಗತೂರು ಪಂಚಾಯಿತಿಯ ಉಪಾಧ್ಯಕ್ಷ ಮನು ಮಹೇಶ್ ತಿಳ್ಕೊಂಡು ನನ್ನ ಏನಂತಂದರೆ ನಮ್ಮಲ್ಲಿ ಕೂಡ ಇವರು ಕೇಳಿಕೊಂಡು ನಿಮ್ಮ ಕಡೆಯಿಂದ ನಮಗೆ ತುಂಬ ಸಹಕಾರ ಬೇಕು, ಪಂಚಾಯಿತಿಗೆ ಸಹಕಾರ ಬೇಕು ಅಂತ ನಾವು ಅದೇ ರೀತಿ ನಮ್ಮ ಕಡೆಯಿಂದ ಯಾವುದೇ ರೀತಿ ಸಹಕಾರ ಆಗುತ್ತೆ ಅನುಮಾನ ಹಿಡಿದು ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೂಡ ಅವರಿಗೆ ಆದಷ್ಟು ಪಂಚಾಯಿತಿ ಕಡೆ ಸಹಕಾರ ಕೊಟ್ಟಿದ್ವಿ. ಅದರಿಂದ ಬಹಳ ಒಂದು ಒಳ್ಳೆ ಕಾರ್ಯಕ್ರಮ, ಬಹಳ ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮ ನಮ್ಮ ವಾಲ್ನೂರು ಶಾಲೆಯಲ್ಲಿ ನಡೆದಿದೆ.
ಅದರಿಂದ ನಾನು ಈ ಟೈಮಲ್ಲಿ ಎಲ್ಲರಿಗೂ ಶುಭಾಶಯಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಆಯ್ತಲ್ಲ. ಅಲ್ಲಿನ ಜೊತೆಗೆ STMC ಅವರು ಅಷ್ಟೇ, STMC ಅವರು ಭಾಳ ಒಂದು ಶ್ರಮ ತಗೊಂಡು ಇವತ್ತಿನ ಒಂದು ಮಧ್ಯಾಹ್ನದ ಊಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಮತ್ತು ಸುಮಾರು ಒಂದು ಅರೇಂಜ್ಮೆಂಟ್ಸ್ಗಳು ತುಂಬ STMC ಅವರೆಲ್ಲ ಭಾಳ ಒಂದು ಕೈ ಜೋಡಿಸಿರ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೇಲೂರು ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಾಗಿದೆ ಎಂದು ತಹಶೀಲ್ದಾರ್ ಶ್ರೀಧರ್ ಅಂಕನವಾಡಿ ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೇಲೂರು ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಾಗಿದೆ ಎಂದು ತಹಶೀಲ್ದಾರ್ ಶ್ರೀಧರ್ ಅಂಕನವಾಡಿ ತಿಳಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿದ ಅವರು, ಸರ್ಕಾರದ ಆದೇಶದಂತೆ ಹಿರಿಯ ನಾಗರಿಕರಿಗೆ ಕಚೇರಿ ಕೆಲಸದಲ್ಲಿ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಕಚೇರಿಯ ಸಕಾಲ ಕೇಂದ್ರದ ಬಳಿ ಹಿರಿಯರು ನಿಂತು ಕೆಲಸ ಮಾಡಿಕೊಳ್ಳುವುದು ಕಷ್ಟ. ಅದಕ್ಕಾಗಿ 3 ವಿವಿಧ ಟೋಕನ್ ಸಿಸ್ಟಮ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಚೇರಿ ಆರಂಭದ ನಂತರ ಭೂ ದಾಖಲೆಗಳ ವ್ಯವಹಾರದ ಕೊಠಡಿಗೆ ಕೆಂಪು, ರೆಕಾರ್ಡ್ ಕೊಡೋದಕ್ಕೆ ಹಳದಿ, ಸಕಾಲ ಸೇವೆಗೆ ನೀಲಿ ಬಣ್ಣದ ಟೋಕನ್ ನಿಗದಿಪಡಿಸಿದ್ದೇವೆ. ಟೋಕನ್ ಪಡೆದವರು ಕ್ರಮವಾಗಿ ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಇದರಿಂದ ನೂಕುನುಗ್ಗಲು ಉಂಟಾಗುವುದಿಲ್ಲ. ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಿರೋ ನಾವು ಯಾವ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇತ್ತೀಚೆಗೆ ಸರ್ಕಾರವನ್ನು ಸುತ್ತೋಲೆ ಹೊರಡಿಸಿತು. ಸರ್ಕಾರಿ ಕಚೇರಿಗೆ ಬರುವ ಹಿರಿಯ ನಾಗರಿಕರಿಗೆ ತಾವು ಇದನ್ನು ಕೊಡಬೇಕು, ಅವಕಾಶ ಕೊಡಬೇಕು, ಇದು ಮಾಡಬೇಕು ಅಂತ ಒಂದು ಸುತ್ತೋಲೆ ಹೊರಡಿಸಿತ್ತು. ಸೊ ನಾನು ನೋಡಿದಾಗ ಏನಾಗಿತ್ತು ಅಂದರೆ ಜನ ಜಾಸ್ತಿ, ಹಳ್ಳಿ ಜನ ಜಾಸ್ತಿ ಇದ್ದಾರೆ, ಜಾಸ್ತಿ ಬರ್ತದೆ. ಆವಾಗ ನಾನು ನೋಡ್ತಿದ್ದೆ ನನ್ನ ಕಚೇರಿ ಮುಂದೆ ಅಲ್ಲಿ ಸಕಾಲ ಕೇಂದ್ರ ಇದೆಯಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇದು ಮಾಡ್ತಾರೆ. ಸೊ ಮುನುಕುನುಗ್ಗಲಿದಾಗ ಅಲ್ಲಿ ವಯಸ್ಸಾದವ್ರು ಹೆಂಗೆ ಚಾನ್ಸ್ ತೊಗೊಳಕ್ಕೆ ಸಾಧ್ಯ ಆಗ್ತದೆ. ಸೊ ನಾನು ವಿಚಾರ ಮಾಡಿದೆ ಟೋಕನ್ ಸಿಸ್ಟಮ್ ಮಾಡೋದು. ಸೊ ನಾವು ಅದೇ ರೀತಿ 3 ವಿಧದ ಟೋಕನ್ಗಳನ್ನು ಜಾರಿ ಮಾಡಿದ್ದೀವಿ. ಬೆಳಗ್ಗೆ 10:00ವರೆಗೆ ನಾವು ಆಫೀಸ್ ಇದೆಯಲ್ಲ 10 ಗಂಟೆಯಿಂದ ವಿತರಿಸಕ್ಕೆ ಶುರು ಮಾಡ್ತೀವಿ. 3 ವಿಧ ಟೋಕನ್ನು. ಭೂಮಿಗೆ ನಾವು ರೆಡ್ ಕಲರ್ ಇಟ್ಟಿದ್ದೀವಿ. ಆಮೇಲೆ ಭೂ ಸುರಕ್ಷಾಕ್ಕೆ ಅಥವಾ ರೆಕಾರ್ಡ್ ರೂಮ್ಗೆ ಯೆಲ್ಲೋ ಕಲರ್ ಟೋಕನ್ ಇಟ್ಟಿದ್ದೀವಿ. ಇನ್ನೊಂದು ನೀಲಿ ಕಲರ್ ಟೋಕನ್ ಇಟ್ಟಿದ್ದೀವಿ. ಸಕಾಲ ಸರ್ವಿಸಸ್ ಜನ ಬರ್ತಾರೆ, ಟೋಕನ್ ತಗೋತಾರೆ. ಯಾರು ಮೊದಲನೇ ನಂಬರ್ ಇದೆ ಅವರಿಗೆ ಟೋಕನ್ ಕರೀತಾರೆ. ಅದೇ ರೀತಿ ಯಾರು ಫಸ್ಟ್ ಬರ್ತಾರೆ ದೇ ವಿಲ್ ಗೆಟ್ ಫಸ್ಟ್ ಸರ್ವಿಸ್. ಅದರಲ್ಲಿ ನೂಕುನುಗ್ಗಲೇನಾಗಲ್ಲ. ಒಂದು ಟೈಮ್ ಕೌಂಟ್ರಲ್ಲಿ ಒಬ್ಬರು ಮಾತ್ರ ಅವಕಾಶ. ಕೂಡೋಕ್ಕೆ ನಾವು ಆಸನ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಅದರ ವ್ಯವಸ್ಥೆನ ಇಂಪ್ರೂವ್ ಮಾಡ್ತೀವಿ. ಇನ್ನು ಭೂ ಸುರಕ್ಷೆಗೆ ಬರೋದಾದರೆ ರೆಕಾರ್ಡ್ ರೂಮಲ್ಲಿ ತುಂಬ ಬದಲಾಗಿತ್ತು. ರೆಕಾರ್ಡ್ ರೂಮಲ್ಲಿ ನಮ್ಮ ಕಂದಾಯ ಇಲಾಖೆ ಏನು ಮಾಡ್ತಾ ಇದೆ, ಡಿಜಿಟಲೀಕರಣ ಮಾಡ್ತಾ ಇದೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಅಂದರೆ ತಿದ್ದೋದು, ಕಳೆಯೋದು, ಹಾಳಾಗೋದು ಇವೆಲ್ಲ ಇನ್ನೂ ಇರಲ್ಲ. ಸೊ ಪ್ರೊಸೆಸ್ಸು ಈಸ್ ಆನ್ಗೋಯಿಂಗ್ ಪ್ರೊಸೆಸ್. ಈ ಟೈಮಲ್ಲಿ ನಮಗೆ ಚಾಲೆಂಜ್ ಅಂದರೆ ಕಂಪ್ಲೀಟ್ ಆದ್ರೇ ಒಂದು ಬೇರೆ ಇಶ್ಯೂ ಇರ್ತಿತ್ತು, ಇನ್ನೂ ಆಗ್ತಾ ಇದ್ದಾವೆ, ಇನ್ನು ಇಶ್ಯೂನೂ ಮಾಡಬೇಕಾಗಿದೆ. ಸೊ ಆವಾಗ ನಮಗೆ 4 ರೀತಿಯ ಕಡತಗಳನ್ನು ವಿಂಗಡಿಸಿದ್ದೀವಿ. ಈಗಾಗಲೇ ಸ್ಕ್ಯಾನ್ ಆಗಿದೆ, ಡಿಜಿಟಲ್ ಸೈನು ಆಗಿದೆ. ಅವುಗಳನ್ನ ಕ್ಯಾಟಗರಿ 1 ಅಂತ ಮಾಡಿದ್ವಿ. ಸ್ಕ್ಯಾನ್ ಆಗಿದೆ, ಡಿಜಿಟಲ್ ಸೈನ್ ಆಗಿಲ್ಲ, ಅವುಗಳನ್ನ ಕ್ಯಾಟಗರಿ 2 ಅಂತ ಮಾಡಿದ್ವಿ. ಸ್ಕ್ಯಾನು ಆಗಿಲ್ಲ, ಅಪ್ಲೋಡು ಆಗಿಲ್ಲ, ಅವುಗಳನ್ನ ಕ್ಯಾಟಗರಿ 3 ಅಂತ ಮಾಡಿದ್ವಿ. ಇನ್ನೊಂದು ಕ್ಯಾಟಗರಿ ಇನ್ನೂ ಸಿಗ್ತಾ ಇಲ್ಲ, ಅಂದರೆ ಕೆಲವೊಮ್ಮೆ ಮಿಸ್ಪ್ಲೇಸ್ ಇರ್ತದೆ, ಅಲ್ಲಿ ಲಕ್ಷಾಂತರ ದಾಖಲೆ ಇರ್ತವೆ, ಅವುಗಳು ಕ್ಯಾಟಗರಿ 4. ಕ್ಯಾಟಗರಿ 1 ಅರ್ಜಿದಾರ ಬರ್ತಾನೆ, ನಾವು ಫಾರ್ಮ್ಯಾಟ್ ತಂದು ತೋರಿಸಿದ್ದೀವಿ. ಆ ಫಾರ್ಮ್ಯಾಟಲ್ಲಿ ಅರ್ಜಿ ಕೊಡ್ತಾನೆ, ನನಗೆ ಈ ದಾಖಲೆ ಬೇಕಾಗಿದೆ. ಅದನ್ನು ಆ ಸಕಾಲ ಕೌಂಟ್ರಲ್ಲಿರೋ ವ್ಯಕ್ತಿ ಏನು ಮಾಡ್ತಾನೆ, ಒಬ್ಬ ಆಪರೇಟರು ಚೆಕ್ ಮಾಡ್ತಾನೆ. ಅದು ಡಾಟಾಬೇಸಿಗೆ ಬಂದಿದ್ರೆ ಅವನಿಗೆ ಗೊತ್ತಾಗ್ತದೆ, ಡಾಟಾಬೇಸಲ್ಲಿ ಬಂದಿದೆ, ಡಿಜಿಟಲ್ ಸೈನ್ ಆಗಿದೆ. ಅವನೇನು ಮಾಡ್ತಾನೆ, ಅದರಲ್ಲಿ ಇದು ಕ್ಯಾಟಗರಿ 1 ಬರ್ತದೆ, ಇದು ಇವತ್ತು ಇಶ್ಯೂ ಆಗ್ತದೆ, ನೀನು ಹೋಗಪ್ಪ ಅಂತ ಬರೆದು ಕೊಡ್ತಾನೆ. ಇನ್ನು ಅವ್ನು ನೋಡ್ತಾನೆ, ಅಪ್ಲೋಡ್ ಆಗಿದೆ, ಇಂಡೆಕ್ಸ್ ನಂಬರ್ ಬಿದ್ದಿದೆ, ಬಟ್ ಡಿಜಿಟಲ್ ಸೈನ್ ಆಗಿಲ್ಲ. ಸೊ ಅವನೇನು ಮಾಡ್ತಾನೆ, ಕ್ಯಾಟಗರಿ 2 ಹಾಕ್ತಾನೆ. ಇನ್ನೊಂದು ಅವನು ಇಂಡೆಕ್ಸ್ ನಂಬರೇ ಸಿಗಲ್ಲ ಅದು, ಸೊ ಅವನ್ನ ಕ್ಯಾಟಗರಿ 3 ಹಾಕ್ತಾನೆ. ಇನ್ನು ಆ ವ್ಯಕ್ತಿಗೆ ಕ್ಯಾಟಗರಿ 1 ಹಾಕಿದ, ಅವನು ಸೀದಾ ಹೋಗ್ತಾನೆ ರೆಕಾರ್ಡ್ ರೂಮ್ಗೆ. ರೆಕಾರ್ಡ್ ರೂಮಲ್ಲಿ ವಿತರಣಾ ಕೇಂದ್ರಕ್ಕೆ ಹೋಗ್ತಾನೆ. ಅಲ್ಲಿ ಏನು ಮಾಡ್ತಾರೆ, ವಿತರಣಾ ಕೇಂದ್ರದಲ್ಲಿ ರೆಕಾರ್ಡ್ ಕೀಪರ್ ಇದಾನಲ್ಲ, ಅವನು ಹೊಡಿತಾನೆ, ಯಾವ ಪೇಜ್ ಬೇಕಾಗ್ತಾನೆ ಆ ಪೇಜ್ಗಳನ್ನ ಪ್ರಿಂಟ್ ತೆಗಿತಾನೆ. ಪರ್ ಪೇಜ್ ಸಮ್ ರೇಟ್ ಇದೆ, ಆ ರೇಟ್ ಪ್ರಕಾರ ಕೊಟ್ಟು ಕ್ಯಾಟಗರಿಯನ್ನು ಅವತ್ತಿನ ದಿನ ತೊಗೊಂಡು ಹೋಗ್ತಾನೆ, ಟೋಕನ್ ಅಲ್ಲಿ ಕೊಡ್ತಾನೆ. ನೆಕ್ಸ್ಟ್ ಇನ್ನು ಕ್ಯಾಟಗರಿ 2 ಬರ್ತದೆ. ಕ್ಯಾಟಗರಿ 2 ಅಲ್ಲಿ ಅವನಿಗೆ ಸ್ಕ್ಯಾನ್ ಆಗಿರ್ತದೆ, ಕಾಣಿಸ್ತದೆ, ಬಟ್ ಇಶ್ಯೂ ಮಾಡಬಲ್ಲ, ಯಾಕೆ ಡಿಜಿಟಲ್ ಸೈನ್ ಇರಲ್ಲ. ಅವನೇನು ಮಾಡ್ತಾನೆ, ಕ್ಯಾಟಗರಿ 2 ಒಂದು ಕ್ಯಾಟಗರಿ 2 ಅಲ್ಲಿ 2 ಗ್ರೂಪ್ ಮಾಡಿದ್ದೀವಿ, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್. ಬ್ಯಾಕ್ ಎಂಡ್ದಲ್ಲಿ ಇರೋ ಟ್ರೇಗೆ ಇಟ್ಬಿಡ್ತಾನೆ. ಅವ್ರು ಏನು ಮಾಡ್ತಾರೆ, ಕ್ಯಾಟಗರಿ 2 ಸ್ಕ್ಯಾನ್ ಆಗಿದೆ, ಡಿಜಿಟಲ್ ಸೈನ್ ಆಗಿಲ್ಲ, ಸಾಯಂಕಾಲ ಎಲ್ಲ ತೊಗೊಂಡು ಹೋಗ್ತಾರೆ. ಅಲ್ಲಿ ರೆಕಾರ್ಡ್ ಸೇರಿಸ್ತಾರೆ ಕಡೆಯಿಂದ ಅಪ್ರೂವ್ ಮಾಡಿಸ್ತಾರೆ.
ಇಟ್ ವಿಲ್ ಟೇಕ್ 2 to 3 days. ಆಮೇಲೆ ಅವ್ನಿಗೆ ಒಂದು ನಾವು 5 ದಿನದ ಬಿಟ್ಟು ಡೇಟ್ ಕೊಟ್ಟಿರ್ತೀವಿ, ಅವತ್ತು ಬಂದು ತೊಗೊಂಡು ಹೋಗ್ತಾನೆ. ಕ್ಯಾಟಗರಿ 2 ಆಯಿತು. ಇನ್ನು ಕ್ಯಾಟಗರಿ 3 ಸ್ಕ್ಯಾನು ಆಗಿಲ್ಲ, ಅಪ್ಲೋಡ್ ಆಗಿಲ್ಲ. ಕ್ಯಾಟಗರಿ 3 ಇತ್ತು. ಆ ಸ್ಥಿರಸ್ಥ ಅಲ್ಲಿ ಏನು ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಏನು ಮಾಡ್ತಾರೆ, ಆ ದಾಖಲೆಗಳನ್ನು ತೊಗೊಂಡು ಸ್ಕ್ಯಾನ್ ಮಾಡಿಸ್ತಾರೆ ಪ್ರಿಯಾರಿಟಿಯಲ್ಲಿ. ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ಬಂದಿದೆ, ಅವನಿಗೆ ಅವಶ್ಯಕತೆ ಇದೆ. ಸ್ಕ್ಯಾನ್ ಮಾಡಿಸ್ತಾರೆ. ಸ್ಕ್ಯಾನ್ ಮಾಡಿಸಿ ಅದು ಅಪ್ಲೋಡ್ ಆಗಿ ಇಂಡೆಕ್ಸಿಂಗ್ ಆಗಬೇಕಾದ್ರೆ ಇಟ್ ವಿಲ್ ಟೇಕ್ 2 to 3 days. ಆಮೇಲೆ ಡಾಟಾಬೇಸಿಗೆ ಡಾಟಾಬೇಸಿಗೆ ಬಂದಮೇಲೆ ಡಿಜಿಟಲ್ ಸೈನ್ ಆಗಬೇಕು. ಡಿಜಿಟಲ್ ಸೈನ್ ಆಗಬೇಕಾದ್ರೆ ಚೆಕ್ ಮಾಡ್ತಾರೆ, ಅದು ನೆಕ್ಸ್ಟ್ ಹೋಗ್ತದೆ ಸ್ಥಿರಸ್ಥರಿಗೆ ಡಿಜಿಟಲ್ ಸೈನ್ ಆಗಿ, ಅದಕ್ಕೆ ಡೆಸಿಗ್ನೇಟೆಡ್ ಸ್ಥಿರಸ್ಥರ ಇದ್ದಾರೆ. ಆ ಸ್ಥಿರಸ್ಥರ ಏನು ಮಾಡ್ತಾರೆ, ಅದನ್ನು ಡಿಜಿಟಲ್ ಸೈನ್ ಮಾಡ್ತಾರೆ. ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 7 days. ನಾನು 8 ದಿನ ಟೈಮ್ ಕೊಟ್ಟಿದ್ದೀನಿ. 8 ದಿನ ಆದಮೇಲೆ ಆ ವ್ಯಕ್ತಿ ಬರ್ತಾನೆ. ಯಾಕಂದ್ರೆ ಮೊದಲೇ ಬಂದು ಸುಮ್ಮನೆ ನಾನು ಅವಾಗ ಕೊಟ್ಟಿದ್ದೆ ಅವನಿಗೂ ಬಸ್ ಚಾರ್ಜ್ ವೇಸ್ಟು ಎಲ್ಲ ವೇಸ್ಟ್ ಆಗ್ತದೆ. 8ನೇ ದಿನಕ್ಕೆ ಬಂದು ತೊಗೊಂಡು ಹೋಗ್ತಾನೆ. ಇನ್ನೂ ಒಂದು ಕಡೆಗೆ ಮತ್ತೆ ಅವ್ರು ಸಿಗೋದಿಲ್ಲ ಡಾಕ್ಯುಮೆಂಟು. ನಾವೇನು ಎಲ್ಲ ಸಿಗ್ತದೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಕೆಲವೊಂದು ನಾಶ ಆಗಿದ್ದಾವೆ, ಏನಾಗಿದೆ ಹಳೆ ದಾಖಲೆಗಳು ಪೌಡರ್ ಥರ ಆಗಿದ್ದಾವೆ, ಕೆಲವೊಂದು ಮಿಸ್ಲೇಸ್ ಆಗಿರ್ತವೆ. ನಾವು ಅವಾಗ ಏನು ಹೆಂಬರ ಕೊಟ್ಟಿರ್ತೀವಿ ಅಂದರೆ, ನಮ್ಮ ದಾಖಲೆ ಗಣಕೀಕರಣ ನಡೀತಾ ಇದೆ, ನೀವು ಇನ್ನೊಮ್ಮೆ ಬಂದು ಪರಿಶೀಲಿಸಿ, ಈ ಸದ್ಯಕ್ಕೆ ಲಭ್ಯವಿಲ್ಲ. ಇಲ್ಲದಿದ್ರೆ ಏನಾಗ್ತದೆ, ಮ್ಯಾಕ್ಸಿಮಮ್ ಜನ ಅದಕ್ಕೆ ಇರೋದ್ರಿಂದ ರೆಕಾರ್ಡ್ ರೂಮ್ ಸಣ್ಣ ಇರೋದ್ರಿಂದ ಸಿದ್ಧಾಪಿದಾಗಿಬಿಡ್ತಾರೆ. ಸೊ ಈ ರೀತಿ ನಾವು ಕೆಟಗರೈಸ್ ಮಾಡಿದ್ದೀವಿ. ಇದು ನಮ್ಮದು ಆಫೀಸು ಜಸ್ಟ್ ಇಂಪ್ರೂವ್ಮೆಂಟ್ ನಮಗೆ ಬಂದಾಗ ಇಂಪ್ರೂವ್ಮೆಂಟ್ ಪ್ರೊಸೆಸ್. ಸೊ ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ನಾಪೋಕ್ಲು ಸಮೀಪದ ಬೆಟ್ಟಗೇರಿ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ತೋಟಗಳಿಗೆ ಲಗ್ಗೇಟ ಕಾಡಾನೆಗಳು. ನಾಪೋಕ್ಲು ಸಮೀಪದ ಬೆಟ್ಟಗೇರಿ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ತೋಟಗಳಿಗೆ ಲಗ್ಗೇಟ ಕಾಡಾನೆಗಳ ಹಿಂಡು ಅಪಾರ ಪ್ರಮಾಣದ ಬೆಳೆಗಳನ್ನು ನಾಶಪಡಿಸಿದೆ. ಬೆಟ್ಟಗೇರಿ ಗ್ರಾಮದ ಕಾಫಿ ಬೆಳೆಗಾರ ಚೌಂಡೀರ ಕುಮಾರ್, ಪಟ್ಟಡ, ಗಣಿ ಸೇರಿದಂತೆ ಗ್ರಾಮದ ಹಲವು ಬೆಳೆಗಾರರ ತೋಟಗಳಿಗೆ ಲಗ್ಗೇಟ ಕಾಡಾನೆಗಳು ಬಾಳೆ, ಕಾಫಿ, ಅಡಿಕೆ, ತೆಂಗಿನ ಗಿಡಗಳನ್ನು ನಾಶಪಡಿಸಿ ಅಪಾರ ನಷ್ಟ ಉಂಟು ಮಾಡಿದೆ. ಸುಮಾರು 1.5 ಲಕ್ಷ ರು ಬಾಳೆ ಹಾಗೂ ಕಾಫಿ ಫಸಲು ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಟ್ಟಗೇರಿ ಗ್ರಾಮ ವ್ಯಾಪ್ತಿಯಲ್ಲಿ ನಿರಂತರ ಕಾಡಾನೆ ಹಾವಳಿಯಿಂದ ಜನರು ಭಯಭೀತರಾಗಿದ್ದಾರೆ. ಕಾರ್ಮಿಕರು ತೋಟಗಳಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಭಯದ ವಾತಾವರಣ ಸೃಷ್ಟಿಯಾಗಿದ್ದು, ಕೂಡಲೇ ಕಾಡಾನೆಗಳು ತೋಟಗಳಿಗೆ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಬೆಳೆಗಾರರು ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಸೋಮನಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2ನೇ ಭಾರತೀಯ ಬಾಹ್ಯಾಕಾಶ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 2ನೇ ಭಾರತೀಯ ಬಾಹ್ಯಾಕಾಶ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲಾ ಆವರಣದಲ್ಲಿ ಮುಖ್ಯ ಶಿಕ್ಷಕರಾದ ಸತೀಶ್ ಸಿಎಸ್ ಕೃತಕವಾಗಿ ಸೃಷ್ಟಿಸಿದ ಬಾಹ್ಯಾಕಾಶಕ್ಕೆ ವಿದ್ಯಾರ್ಥಿಗಳು ಬಾಹ್ಯಾಕಾಶಯಾನ ಹೊರಟು ಬಿಟ್ಟರು. ಬಣ್ಣ ಬಣ್ಣಗಳಿಂದ ಜಗಮಗಿಸುತ್ತಿದ್ದ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಕೃತಕ ಉಪಗ್ರಹಗಳು, ಗ್ಯಾಲಕ್ಸಿ, ಸೌರಮಂಡಲ, ಧೂಮಕೇತುಗಳಾದಿಯಾಗಿ ಇಡೀ ಸೌರವ್ಯೂಹವನ್ನು ವಿದ್ಯಾರ್ಥಿಗಳು ಬೆರಗಣ್ಣಿನಿಂದ ನೋಡತೊಡಗಿದ್ದರು. ಚಂದ್ರಯಾನದ ಸಾಧನೆಯನ್ನ ಸಾರುವ ಭಾರತದ ಬಾಹ್ಯಾಕಾಶದ ಮೈಲುಗಲ್ಲುಗಳನ್ನು ಬಿಂಬಿಸಿದ್ದ ಸಾಧನಾ ಫಲಕಗಳು ವಿಶ್ವದಲ್ಲಿ ಭಾರತದ ಬಾಹ್ಯಾಕಾಶದ ಸಾಧನೆಯನ್ನ ಮಕ್ಕಳಲ್ಲಿ ಮನವರಿಕೆ ಮಾಡುವಲ್ಲಿ ಸಫಲವಾಯಿತು. ಶಿಕ್ಷಕರಾದ ಜಾನ್ ಪೌಲಾ ಡಿಸೋಜರ್ ಅವರು ಚಂದ್ರಯಾನ 1, 2, 3ರ ಸಾಧನೆಗಳನ್ನು ವಿದ್ಯಾರ್ಥಿಗಳಿಗಾಗಿ ಸವಿವರವಾಗಿ ತಿಳಿಸಿಕೊಟ್ಟರು. ಇಸ್ರೋದಲ್ಲಿ ಕಾರ್ಯನಿರ್ವಹಿಸಲು ವಿದ್ಯಾರ್ಥಿಗಳು ಯಾವೆಲ್ಲ ರೀತಿಯಲ್ಲಿ ಸಿದ್ಧರಾಗಬೇಕು ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ವಿದ್ಯಾರ್ಥಿಗಳಲ್ಲಿ ತಾವು ಕೂಡ ಆ ಕ್ಷೇತ್ರಗಳಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಮಹತ್ವಾಕಾಂಕ್ಷೆ ಹುಟ್ಟುವಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಒಟ್ಟಿನಲ್ಲಿ ಇಡೀ ಶಾಲಾ ವಾತಾವರಣವೇ ಬಾಹ್ಯಾಕಾಶವನ್ನ ಹೋಲುತ್ತಿತ್ತು. ಯಾವುದೋ ಲೋಕಕ್ಕೆ ಸೆಳೆದೊಯ್ದಂತಿತ್ತು. ಧೂಮಕೇತು ಕಂಡಿದ್ದೀರಿ, ಹೌದಲ್ವಾ? ಸೊ ಇವನ್ನೆಲ್ಲ ನೋಡಿದಾಗ ಏನಿದು, ಈ ಭೂಮಿ ಒಂದು ಮಾತ್ರ ಅಲ್ಲ, ಬೇರೆ ಇನ್ನೂ ನಾವು ಬದುಕಬಹುದು ಅಂತ ಒಂದು ಕುತೂಹಲ, ಆಯಿತಾ? ಸೊ ಆ ಅಧ್ಯಯನದ ಒಂದು ಮೊದಲ ಹಂತ ಈ ಚಂದ್ರಯಾನ. ಭೂಮಿಯಿಂದ ಅತೀ ಸಮೀಪದಲ್ಲಿರುವಂತಹ ಇನ್ನೊಂದು ಜಾಗ ಮನುಷ್ಯರು ಹೋಗಿ ನಿಲ್ಲಕ್ಕಾಗುವಂಥದ್ದು ಅಂದರೆ ಇದು ಚಂದ್ರ. ಅದಕ್ಕೋಸ್ಕರ ಏನು ಮಾಡಿದರು ಭಾರತ ಸರ್ಕಾರ ಮತ್ತು ಬಾಹ್ಯಾಕಾಶ ಸಂಸ್ಥೆ ಚಂದ್ರಯಾನ 1 ಅನ್ನೋ ಮಿಷನನ್ನು ಕೈಗೊಳ್ತು. ಯಾಕೆ? ಭೂಮಿ ಬಿಟ್ಟರೆ ಬೇರೆ ಎಲ್ಲರೂ ಹೋಗಿ ಇರ್ಬೋದಾ ಅನ್ನೋದಕ್ಕೆ ನಮಗೊಂದು ಅಧ್ಯಯನ ಮಾಡಬೇಕಲ್ವ, ನಾವು ತಿಳ್ಕೊಬೇಕಲ್ಲ. ಅದಕ್ಕೆ ಹತ್ತಿರದಲ್ಲಿರೋದು ಯಾವುದಾದ್ರು ಒಂದು ಜಾಗಕ್ಕೆ ಹೋಗಿ ನೋಡಬೇಕಲ್ವಾ. ಸೊ ಈ ಹತ್ತಿರದಲ್ಲಿರೋದು ಯಾವುದು, ಭೂಮಿಯಿಂದ ಹತ್ತಿರದಲ್ಲಿರೋದು ಅಂದರೆ ಚಂದ್ರ. ಸೊ ಅಲ್ಲಿಗೆ ಚಂದ್ರಕ್ಕೆ ಹೊರಟರು. ಯಾವಾಗ? 2008ರಲ್ಲಿ. ಯಾವತ್ತು? ಚಂದ್ರಯಾನ 1 ಮಿಷನ್ ಸ್ಟಾರ್ಟ್ ಆಗಬೇಕಾದ್ರೆ ತುಂಬ ಜನರು ಇದನ್ನು ವಿರೋಧ ಮಾಡಿದರು. ಸುಮಾರು ಒಂದು 380 ಕೋಟಿ ಏನೋ ಖರ್ಚಾಯಿತು. ಅಯ್ಯೋ, ನಮ್ಮ ದೇಶದಲ್ಲೇ ಎಷ್ಟೊಂದು ಬಡವರಿದ್ದಾರೆ,
ಎಷ್ಟೊಂದು ಹಳ್ಳಿಗಳು ಹಿಂದುಳಿದಿವೆ. ಅದನ್ನು ಉದ್ಧಾರ ಮಾಡೋದ್ಬಿಟ್ಟು ಚಂದ್ರಯಾನಕ್ಕೆ ಯಾಕೆ ಹೋಗ್ಬೇಕು, ಚಂದ್ರಕ್ಕೆ ಯಾಕೆ ಹೋಗ್ಬೇಕು, ಅಲ್ಲೋಗಿ ಮಾಡೋವಂಥದ್ದು ಏನಿದೆ, ದೊಡ್ಡ ಕನಸುಗಳನ್ನು ಕಾಣಬೇಕಂತೆ. ಹೌದಲ್ವಾ? ನಾವು ಬರೀ ಇವತ್ತಿಂದ ನೋಡ್ಕೊಂಡಿದ್ರೆ ಸಾಲ. ಬಡವರು ಯಾವತ್ತಿದ್ರೂ ಬಡವರು ಇದ್ದೇ ಇರ್ತಾರೆ. ಎಲ್ಲಿ ತನಕ ಮನುಷ್ಯರು ಇರ್ತಾರೋ ಅಲ್ಲಿ ತನಕ ಬಡವರು ಇದ್ದೇ ಇರ್ತಾರೆ ಅಲ್ವಾ? ಆದರೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾರು ಹೊಸತನವನ್ನು ಕಂಡುಹಿಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಬಕ್ಕರವಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಕ್ಕರವಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಆರೋಪಿಸಿ ಹಾಗೂ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ನ್ಯಾಯಕ್ಕಾಗಿ ಘೋಷಣೆ ಕೂಗಿದರು. ಈ ಸಂದರ್ಭ ಮಾತನಾಡಿದ ಗ್ರಾಮಸ್ಥರು, ಗ್ರಾಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮನೆಗಳಿದ್ದು ಕನಿಷ್ಠ 100 ಮನೆಗಳು ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿಗೆ ಸೇರಿದ್ದು ಉಳಿದ ಮನೆಗಳು ಇತರ ಸಮುದಾಯಕ್ಕೆ ಸೇರಿರುತ್ತವೆ. ಗ್ರಾಮ ಅಭಿವೃದ್ಧಿ ಪಡಿಸದೇ ಇದ್ದರೂ ಚುನಾವಣೆ ವೇಳೆ ಸುಳ್ಳು ಭರವಸೆ ಕೊಟ್ಟು ಓಟು ಪಡೆದು ಹೋದವರು ಇಲ್ಲಿಯವರೆಗೂ ಇತ್ತ ಕಡೆ ತಲೆ ಹಾಕಿಲ್ಲ ಎಂದು ಕಿಡಿಕಾರಿದರು. ಹರೇಹಳ್ಳಿಯಿಂದ ಚಿಕ್ಕನಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಬಕ್ರವಳ್ಳಿ ಗ್ರಾಮಕ್ಕೆ ಸುಮಾರು 3 ರಿಂದ 4 ಕಿಲೋಮೀಟರ್ ದೂರದವರೆಗೆ ರಸ್ತೆ ಗುಂಡಿ ಬಿದ್ದಿದ್ದು ವಾಹನಗಳನ್ನು ಚಲಾಯಿಸಲು ಸುಮಾರು ಗಂಟೆ ಕಾಲಾವಕಾಶಗಳೇ ಬೇಕಾಗಿದೆ. ಈ ಗ್ರಾಮದಿಂದ ಗರ್ಭಿಣಿಯರು ಆಸ್ಪತ್ರೆಗೆ ಹೋಗಬೇಕೆಂದರೆ 2 ದಿನ ಮುಂಚಿತವಾಗಿ ಹೊರಡಬೇಕಾಗುತ್ತದೆ. ತುಂಬು ಗರ್ಭಿಣಿಯರು ಆಸ್ಪತ್ರೆಗೆ ಸೇರುವ ಮುನ್ನವೇ ರಸ್ತೆಯಲ್ಲಿ ಪ್ರಸವ ಆಗುವುದು ಖಚಿತ. ಈ ಗ್ರಾಮದಲ್ಲಿ ಮಳೆ ಬಂದರೆ ನೀರು ಹರಿಯಲು ಚರಂಡಿಗಳೇ ಇರುವುದಿಲ್ಲ. ಸುಮಾರು 20 ರಿಂದ 25 ವರ್ಷದ ಹಿಂದೆ ಮಾಡಿರುವ ರಸ್ತೆಗಳು ಅದೇ ರಸ್ತೆ ಇಂದಿಗೂ ಗುಂಡಿ ಬಿದ್ದು ಹಲವಾರು ಜಾಗದಲ್ಲಿ 1 ಅಡಿ 2 ಅಡಿ ಗುಂಡಿ ಬಿದ್ದಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಸಮಸ್ಯೆ ಬಗೆಹರಿಸಬೇಕು. ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಅರೆಹಳ್ಳಿ ರಸ್ತೆ ತಡೆ ಮಾಡಿ ಹೋರಾಟ ಮಾಡಲಾಗುವುದೆಂದು ಗ್ರಾಮದ ಮುಖಂಡರು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭ ಗ್ರಾಮಸ್ಥರಾದ ಬಿಎಸ್ ಮುರಳೀಧರ್, ರಾಜಶೇಖರ್, ಅಬೀದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಭೂಪಾಲ್, ಪುಟ್ಟಪ್ಪ, ರಜಾಕ್, ಲತೀಫ್, ಶೇಖಬ್, ಸುಹೇಬ್, ಅರೀಫ್, ಥಾಮಸ್, ಸುರೇಶ್, ಫಯಾಜ್, ಫಾರೂಕ್, ಮಹೇಂದ್ರ, ಅಣ್ಣು, ಮುರುಗೇಶ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎಲ್ಲಿವರೆಗೆ ಹೋರಾಟ? ನಮಸ್ಕಾರ, ನಾನು ಮುರಳೀಧರ್ ಎಸ್ ಬಕ್ರವಳ್ಳಿ ಅಂತೇಳಿ ಕಾಫಿ ಬೆಳೆಗಾರ, ಈ ಬಕ್ರವಳ್ಳಿ ಗ್ರಾಮದವನು. ಈ ನಮ್ಮ ಸ್ವತಂತ್ರ ಬಂದು ಇಷ್ಟು ದಿವಸ ಆದ್ರೂ ನಮ್ಮ ಬಕ್ರವಳ್ಳಿ ಅನ್ನೋ ಊರಿಗೆ ಇವತ್ತವರೆಗೂ ರಸ್ತೆ ಸರಿಯಾಗಿ ಆಗಿಲ್ಲ, ಸಂಪರ್ಕ ರಸ್ತೆ. ಅದನ್ನು ನಾವು ಮಾಡಿಕೊಡ್ಬೇಕು ಅಂತ ಹಲವಾರು ಜನಪ್ರತಿನಿಧಿಗಳಿಗೆ, MLA ಆಗಿರ್ಬೋದು, MP ಆಗಿರ್ಬೋದು, ಮಿನಿಸ್ಟ್ರು ಆಗಿರ್ಬೋದು, ಎಲ್ಲರಿಗೂ ನಾವು ಮನವಿ ಕೊಟ್ಟರೂ ಕೂಡ ಇವತ್ತವರೆಗೂ ಯಾರೂ ಸ್ಪಂದಿಸ್ತದೆ ಇಲ್ಲ. ಈ ಮಲೆನಾಡು ಪ್ರದೇಶದಲ್ಲಿ ಏನು ಗುಡ್ಡಗಾಡು ಪ್ರದೇಶ, ಮಲೆನಾಡು ಹೆಚ್ಚು ಮಳೆ ಬರೋವಂಥ ಪ್ರದೇಶ, ಈ ಪ್ರದೇಶಕ್ಕೆ ಈ ರೀತಿ ಇರೋವಂಥ ಕೊಚ್ಚೆ ರಸ್ತೆಯಲ್ಲಿ ನಾವು ಮಳೆಗಾಲದಲ್ಲಿ ಓಡಾಡೋವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳುಗಳಿದ್ದಾರೆ. ಒಂದು 200 ಕುಟುಂಬ ಈ ಗ್ರಾಮದಲ್ಲಿ ವಾಸವಾಗಿದೆ. ಹೆಚ್ಚು ಕಮ್ಮಿ ಒಂದು 500 ಮತದಾರರೇ ಇದ್ದಾರೆ. 1,500ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಇರುವಂಥ ಈ ಪ್ರದೇಶ. ಇಂಟೀರಿಯರು ಮೇನ್ ರೋಡಿಂದ 4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಗೆ ನಮಗೆ ಸಂಪರ್ಕ ಇಲ್ಲ ಇವತ್ತವರೆಗೂ. ಶಾಲೆಗೆ ಓಡಾಡೋವಂಥ ಮಕ್ಕಳುಗಳಿದ್ದಾರೆ. ದಿನ ಬೆಳಕರಿದ್ರೆ ಸಂಜೆ ಆದರೆ ಶಾಲೆಗೆ ಓಡಾಡಬೇಕು. ಈ ಕೊಚ್ಚೆ ರಸ್ತೆಯಲ್ಲಿ ಅವರು ಓಡಾಡೋದು ಭಾಳ ಕಷ್ಟ ಆಗಿದೆ. ಆಮೇಲೆ ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಇಲ್ಲಿ ಓಡಾಡಿದ್ರೆ ಬಹುಶಃ ಅವ್ರಿಗೆ ನಮ್ಮ ಗಡಿ ಮುಟ್ಟೋ ಅಷ್ಟರೊಳಗೆ ಡೆಲಿವರಿ ಆಗೋಗ್ಬೋದು ಅಂಥ ರಸ್ತೆ ಇದು ಇದೆ. ಈ ರಸ್ತೆನ ನಮಗೆ ಕಾಂಕ್ರೀಟ್ ರೋಡ್ ಮಾಡಿಕೊಡ್ಬೇಕು ಅಂತ ಮಾಧ್ಯಮದವ್ರ ಮುಖಾಂತರ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಆಬಿದ್ ಬಕ್ರವಳ್ಳಿ, ಮಲಸಾವರ ಗ್ರಾಮ ಪಂಚಾಯತ್ ಸದಸ್ಯ. ನಮ್ಮ ರಸ್ತೆ ಯಾವ ಥರ ಹದಗೆಟ್ಟಿದೆ ಅಂದರೆ, ತಿರುಗಾಡೋಕ್ಕೆ ಒಂದು ರಸ್ತೆ ಇಲ್ಲ, ಓಡಾಡೋಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲ. ನಾವು ಹಿಂದಿನ ಸಾರಿ ಸಚಿವರಾದಂಥ ರಾಜಣ್ಣವ್ರಿಗೆ ಹಲವು ಬಾರಿ ಮನವಿ ಮಾಡಿದ್ವು, ನಮಗೊಂದು ಅಗತ್ಯ ಒಂದು ರಸ್ತೆ ಸೌಕರ್ಯ ಮಾಡಿಕೊಡಿ ಅಂತ. ಅದೇ ರೀತಿ ನಮ್ಮ ಶಾಸಕರಾದಂಥ HK ಸುರೇಶಣ್ಣನವ್ರಿಗೂ ಹಲವು ಬಾರಿ ಮನವಿ ಮಾಡಿದ್ವು. ತಿರುಗಾಡಿಗೆ ಈ ಥರ ಭಾರಿ ತೊಂದರೆ ಆಗ್ತಿದೆ, ಹಿರಿಯ ನಾಗರಿಕರಾಗಲಿ, ಗರ್ಭಿಣಿಯರಾಗಲಿ, ಶಾಲೆ ಮಕ್ಕಳಿಗೆಲ್ಲ ಭಾರಿ ತೊಂದರೆ ಆಗ್ತಿದೆ, ನಮಗೊಂದು ಅವಶ್ಯಕತೆ ರಸ್ತೆ ಮಾಡಿಕೊಡಿ ಅಂತೇಳಿ ಹಲವು ಬಾರಿ ಮನವಿ ಮಾಡಿದ್ದು. ಯಾವುದೇ ಜನಪ್ರತಿಗಳು ಇದುವರೆಗೂ ಸ್ಪಂದಿಸಿಲ್ಲ. ಯಾವ ಥರ ಆಗಿದೆ ಅಂದರೆ, ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇದ್ರಂಥ ಜಾಗದಲ್ಲಿ ಅಲ್ಪಸಂಖ್ಯಾತರು ಸ್ಲಮ್ ಆಗಿದೆ ನಮ್ಮೂರು. ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಪಕ್ಕದಲ್ಲಿ ನಡ್ಕೊ ಹೋಗೋಕೆ ಆಗ್ತಾಯಿಲ್ಲ, 10 ಸ್ಲಮ್ ಇದು ಸ್ಮೆಲ್ ಬರ್ತಾಯಿದೆ. ಆದರೂ ಜನಪ್ರತಿನಿಧಿ ಹಲವು ಬಾರಿ ಮನವಿ ಮಾಡಿ ಇದುವರೆಗೆ ಯಾವುದೇ ಜನಪ್ರತಿನಿಧಿ ಸ್ಪಂದಿಸಿಲ್ಲ. ಅದಕ್ಕಾಗಿ ಇದು ನಾವು ಮಾಡಿಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಾವು ಮಾಡಬೇಕಂತ ತೀರ್ಮಾನ ಇದ್ದೀವಿ. ಆನೆ ಕಾಟ, ಆನೆ ಅಂದರೆ ನಿನ್ನೆ ನೀವು ಗಮನಿಸಿರ್ಬೋದು, ಅರಳಿಲಿ ಊರೊಳಗೆ ಆನೆ ಬಂದಿದೆ. ಅಲ್ಲಿ ಏನಾಗಿದೆ, ಸ್ಥಳಾವಕಾಶ ಇದೆ,
ಓಡೋಗೆ ಅವಕಾಶ ಇತ್ತು. ನಮ್ಮ ಹಳ್ಳಿ ಜಾಗದಲ್ಲಿ ಆನೆ ಬಂದ ಸಂದರ್ಭದಲ್ಲಿ ನಮಗೆ ಹೋಗೋಕ್ಕೆ ದಾರಿ ಇಲ್ಲ, ರಿವರ್ಸ್ ಹೋಗಬೇಕು, ಹೋಗಿ ಗುಂಡಿಲ ಆಗಲ್ಲ, ರಿವರ್ಸ್ ಬಿದ್ದು ಅಲ್ಲೇ ಅಪಘಾತ ಸಂಭವ ಇದೆ. ಆದ್ದರಿಂದ ಆದಷ್ಟು ಬೇಗ ನಮಗೊಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕಂತ ಈ ಮೂಲಕ ಮಾಧ್ಯಮ ಮುಖಾಂತರ ಕೇಳಿಕೊಳ್ತಿದ್ದೆ. ಗ್ರಾಮ ಪಂಚಾಯತಿ ಸದಸ್ಯರು ಮನಸವರ. ನಾವೀಗ ಈ ರೋಡ್ ಆಗಿ ಸಾಮಾನ್ಯ 10-12 ವರ್ಷ ಆಯಿತು. YN ರುದ್ರೇಶ್ ಗೌಡರು ಶಾಸಕರಾದಾಗ ಇಲ್ಲಿ ಒಂದು 2 ಕಿಲೋಮೀಟ್ರು ಡಾಮರ್ ರಸ್ತೆ ಮತ್ತು ಸಿಮೆಂಟ್ ರಸ್ತೆ ಮಾಡಿಕೊಟ್ರು. ಅದ್ರ ಮೇಲೆ ಇಲ್ಲಿ ಒಂದು ಪ್ಯಾಚು ಯಾವ ಶಾಸಕರು ಈಗ ಬಂದು ಈಗಾಗಲೇ 2 ಶಾಸಕರಾದರು. 2 ಶಾಸಕರ ಅವಧಿನೂ, ಒಂದು ಶಾಸಕರು ಮುಗಿದಾಯ್ತು ಅವಧಿ, ಇನ್ನೊಬ್ಬರು ಶಾಸಕರದ್ದು ಅವಧಿ ಮುಗಿಯೋ ಹಂತದಲ್ಲಿದೆ. ಆದರೂ ಈ ರೋಡಿಗೆ ಇಲ್ಲಿ ಬರೀ ಅತಿ ಹೆಚ್ಚು ಅಲ್ಪಸಂಖ್ಯಾತರೇ ವಾಸ ಇರೋದು, ಅದರಲ್ಲೂ ಹೆಚ್ಚು ಕೂಲಿ ಕಾರ್ಮಿಕರೇ ಇರೋದು. ಅವ್ರಿಗೆ ಸ್ವಂತ ವೆಹಿಕಲ್ಸ್ ಏನೇ ಇರೋದಿಲ್ಲ, ಒಂದು ಸಾರಿಗೆ ವ್ಯವಸ್ಥೆನೂ ಸರಿಯಾದ ರೀತಿ ಇಲ್ಲ, ರೋಡ್ ವ್ಯವಸ್ಥೆನೂ ಇಲ್ಲ. ಯಾರನ್ನಾದರೂ ಬಾಡಿಗೆ ಕೇಳಿದರೆ ಒಂದಕ್ಕೆ ಡಬ್ಬಲ್ ಕೊಟ್ಟು ಯಾವುದೇ ಒಂದು ಆಸ್ಪತ್ರೆಗೆ ಸೇರಿಸಬೇಕು ಅಂದರೂ ಬಾಡಿಗೆ ಕೊಟ್ಟು ಕರ್ಕೊಂಡು ಹೋಗಬೇಕು. ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚು ಇರೋದ್ರಿಂದ ಇಲ್ಲಿ ಆಸ್ಪತ್ರೆನೂ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಅದರಿಂದ ಈ ರೋಡು ಅತಿ ಶೀಘ್ರವಾಗಿ ಗ್ರಾಮ ಸಡಕ್ ಯೋಜನೆಯಲ್ಲಾಗ್ಬೋದು, ನಮ್ಮ ರಾಜ್ಯ ಸರ್ಕಾರದಲ್ಲಾಗ್ಬೋದು, ನಮಗೆ ಈಗ ಕೂಡಲೇ ಈ ರೋಡ್ನ ಶಾಸಕರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ವಿಪತ್ತು ಫ್ಲಡ್ಡಿಂದು ಯಾವುದು ವಿಪತ್ತಿಂದಾದರೂ ಯಾವುದಾದ್ರೂ ನಮಗೆ ಇದರಲ್ಲಿ ಹಣ ಹಾಕಿ ಅರ್ಜೆಂಟ್ ಜನಗಳಿಗೆ ತಿರುಗಾಡಂಗೆ ಮಾಡಿಕೊಟ್ರೆ ಈ ಜನಗಳು ನಿಮ್ಮನ್ನು ಋಣ ತೀರಿಸ್ತಾರೆ. 75 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಆ ಊರಿಗೆ ಒಂದು ಡಾಮರ್ ರಸ್ತೆ ಇಲ್ಲ ಮತ್ತು ಸಿಮೆಂಟ್ ರಸ್ತೆ ಇಲ್ಲ, ಮೂಲ ಸೌಕರ್ಯನೇ ಇಲ್ಲ ಇಲ್ಲಿ. ಆದರೂ ಈ ಜನ ಇಲ್ಲಿ ಬದುಕ್ತಿದ್ದಾರೆ ಅಂದರೆ ಇನ್ನೂ ಎಷ್ಟು ವರ್ಷ ಇವರು ಇಲ್ಲೇ ಅದರಲ್ಲೇ ಕಾಲ ಕಳಿಬೇಕು. ದಯವಿಟ್ಟು ಇದನ್ನು ಮನಗಂಡು ಈ ಊರಿಗೆ ಅಭಿವೃದ್ಧಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ಳಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ RS ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ವಾಲ್ನೂರು ತ್ಯಾಗತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ 2025-26ನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಬಕ್ಕರವಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸೋಮರ್ಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2ನೇ ಭಾರತೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.